ದಯವಿಟ್ಟು ಈ ವೀಕ್ಷಕರು ಈ ವಿಡಿಯೋ ನೋಡ್ತಿರೋರು ನನ್ನ ಮೊಬೈಲ್ ಸ್ವಿಚ್ ಆಫ್ ಬಂತು ಅಂದರೆ ನಾನು ಸರ್ವಿಸಲ್ಲಿ ಇಲ್ಲ ಅಂತ ಅರ್ಥ. ಹೊರಗಡೆ ಏನೋ ಬೇರೆ ಶೂಟಿಂಗಲ್ಲಿ ಏನಾದರೂ ಇದ್ದೀನಿ ಅಂತ ಅರ್ಥ. ನಾವು ಕೈ ಹಾಕೋದೇ ಬಂದ್ಬಿಟ್ಟು ರಿಸ್ಕಿ ವರ್ಕ್ಗೆನೆ. ಮೊನ್ನೆ ಯಾವುದೋ ಒಂದು ವೀಡಿಯೋಗೆ ತೊಗೊಂಡೋಗಿ ನಮ್ಮ ಹುಡುಗರನ್ನ ನನಗೆ ಹಿಂಗೆ ಬೇಕು ಅಂತ ತೆಗೆದು ಕೈ ಕಾಲು ಕಟ್ಟಿ ರೈಲ್ವೆ ಟ್ರ್ಯಾಕ್ ಮೇಲೆ ಮಲಗಿಸಿ ಟ್ರೈನ್ ಬಂದ್ಬಿಡ್ತು. ಸಿನಿಮಾದಲ್ಲಿ ಇನ್ಸ್ಪಿರೇಷನ್ ಅಂತಂದರೆ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್. ಈ ಮುಖ ನೋಡೋದಕ್ಕೆ ಒಂದು ಟೈಮಲ್ಲಿ ಏನು ಮಗ ಕಳ್ಳಿ ಇದ್ದಂಗೆ ಅವನಲ್ಲ, ಇವನ್ ಯಾರು ಲವ್ ಮಾಡ್ಬೋದು, ಈ ನನ್ನ ಮಗನ ಯಾರು ಇವನ ಹತ್ರದಲ್ಲಿ ಹಿಂಗೆ ಕ್ಲೋಸಪ್ಪಲ್ಲಿ ಹಿಂಗೆ ಮಕ ನೋಡ್ರೆ ಎದುರ್ಕೊಬಿಡ್ಬೋದು ಅಂತೆಲ್ಲ ಇರುತ್ತೆ ಜನಕ್ಕೆ. ಹಾಗಾಗಿ ಆ ರಿಪ್ಲೈ ಮಾಡೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ಆದರೂ ಇದು ಮಾಡ್ತೀವಿ, ಜನ ಕಂಪ್ಲೇಂಟ್ ಇದೆ. ದಯವಿಟ್ಟು ಈ ವೀಕ್ಷಕರು ಈ ವಿಡಿಯೋ ನೋಡ್ತಿರೋರು ನನ್ನ ಮೊಬೈಲ್ ಸ್ವಿಚ್ ಆಫ್ ಬಂತು ಅಂದರೆ ನಾನು ಸರ್ವಿಸಲ್ಲಿ ಇಲ್ಲ ಅಂತ ಅರ್ಥ. ಹೊರಗಡೆ ಏನೋ ಬೇರೆ ಶೂಟಿಂಗಲ್ಲಿ ಏನಾದರೂ ಇದ್ದೀನಿ ಅಂತ ಅರ್ಥ. ಮತ್ತು ಶೂಟಿಂಗಲ್ಲಿ ಏನಾದರೂ ಇರ್ತೀನಿ ಅಂತ ಅರ್ಥ. ಹೇಳ್ಬಿಟ್ಟು ಬಾಯಿ ಬಿಡಿಸ್ಬಿಟ್ರಿ ನೀವು ನನ್ನ ಬಾಯಲ್ಲಿ. ಶೂಟಿಂಗಲ್ಲಿ ಇದ್ದೀನಿ ಅಂತ ಅರ್ಥ, ಅಥವಾ ಬ್ಯುಸಿ ಇದ್ದೀನಿ ಅಂತ ಅರ್ಥ. ನನ್ನ ಸ್ಟಾಫ್ಗಳು ರಜಾ ಮಾಡಿರ್ತಾರೆ ಅಂತ ಅರ್ಥ. ದಯವಿಟ್ಟು ನನ್ನ ಮೊಬೈಲ್ ಸ್ವಿಚ್ ಆಫ್ ಬಂತು ಅಥವಾ ನನ್ನ ಫೋನ್ ರಿಸೀವ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಯಾರು ಬೇಜಾರಾಗಬೇಡಿ. ಏನೇ ಮಾತಾಡ್ತಾರೆ ಇದ್ರು ಇನ್ಸ್ಟಾಗ್ರಾಮ್ DM ಮಾಡಿ ಅಥವಾ ವಾಟ್ಸಪ್ಪಲ್ಲಿ ಕಳಿಸಿ. ನಾನು ಇವತ್ತಲ್ಲ ನಾಳೆ ಅರ್ಜೆಂಟಿಗೆ ರಿಪ್ಲೈ ಮಾಡೋಕ್ಕಾಗಲ್ಲ, ಸ್ವಲ್ಪ ಜಾಸ್ತಿ ಮೆಸೇಜ್ ಇರುತ್ತೆ. ಸೊ ಮತ್ತೆ ಒಂದು 2 ದಿವಸದಲ್ಲಿ ನಾನು ರಿಪ್ಲೈ ಮಾಡ್ತೀನಿ. ಸಿನಿಮಾ ಬಗ್ಗೆ ಹೇಳ್ತಾ ಇದ್ದೆ, ಶೂಟಿಂಗ್ ಅಂತ ಹೇಳಿ. ಶೂಟಿಂಗ್ ಬಗ್ಗೆ ಅಂದರೆ ಸಿನಿಮಾಗೂ ನೀವು ತೊಡಗಿಸ್ಕೊಂಡಿದ್ದೀರಾ ನಿಮ್ಮನ್ನೇ. ಸೊ ಹಿಂದೆ ಏನು ಮಾಡಿದ್ರಿ ಅಥವಾ ಮುಂದೆ ಏನು ನೆಕ್ಸ್ಟ್ ಪ್ಲಾನ್ಸ್ಗಳೇನಿದೆ, ಫ್ಯೂಚರ್ ಪ್ಲಾನ್ಸು, ಫ್ಯೂಚರ್ ಪ್ರಾಜೆಕ್ಟ್ಗಳೇನಿದೆ? ಹಿಂದೆ ಏನು ಮಾಡಿದ್ದೀವಿ ಅಂತಂದರೆ ಪಾಸ್ಟ್ ಇಸ್ ಪಾಸ್ಟ್, ಅದನ್ನು ಹೇಳ್ಕೊಳಕ್ಕೆ ಇಷ್ಟ ಇಲ್ಲ. ಮುಂದೆ ಏನು ಮಾಡ್ತೀವಿ ಅದೇ ಮ್ಯಾಟ್ರ್ ಆಗುತ್ತೆ, ಹಿಂದೆ ನಡೆದಿದ್ದು ಮ್ಯಾಟ್ರ್ ಅಲ್ಲ. ಈಗ ಮುಂದೆ ನಮ್ಮದು ಪ್ರಾಜೆಕ್ಟ್ಗಳು ತುಂಬ ಇದೆ. ಅಂದರೆ ನಮ್ಮ ಉದ್ದೇಶ ಏನು ಅಂತಂದರೆ ಯಾರಿಗೂ ಗೊತ್ತಿಲ್ಲದೆ ಎಲ್ಲೋ ಇದ್ದವನ್ನ ತಂದು ಜನ ಇಲ್ಲಿವರೆಗೂ ನಿಲ್ಸಿದಾರಲ್ಲ, ಇಲ್ಲಿಂದ ಇವನ್ನ ಇಲ್ಲಿವರೆಗೂ ತಂದು ನಿಲ್ಸಿದ್ವಲ್ಲ, ನಾವು ಕರೆಕ್ಟು ಆಗಿರೋ ಪರ್ಸನ್ನೇ ಇಲ್ಲಿವರೆಗೂ ತಂದು ನಿಲ್ಸಿದ್ದೀವಿ. ಅವ್ನು ನಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡ್ತಾನೆ ಅಂತ ಜನಕ್ಕೆ ನಂಬಿಕೆ ಬರಬೇಕು. ಈಗಾಗಲೇ ಬಂದಿದೆ ನಾವು ಮಾಡೋ ವೀಡಿಯೋಸು. ಆ್ಯಕ್ಷನ್ ಅಂದರೆ ಹಂಗೆ ಕಣ್ಣಲ್ಲಿ ಬೇಕಾದ್ರೆ ನೀರು ಹಾಕ್ತೀನಿ, ಆ್ಯಕ್ಷನ್ ಅಂದರೆ ಹಂಗೆ ಜನ ನಗ್ಸಾಕ್ಬಿಡ್ತೀನಿ. ಆ ಥರ ಸ್ವಲ್ಪ ದೇವ್ರೇನೋ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಲ್ವಾ ನೀವು ಆರ್ಟಿಸ್ಟ್ ಅಂತ ಗೊತ್ತು, ಆಮೇಲೆ ಆ್ಯಕ್ಟಿಂಗ್ ಮಾಡ್ತೀನಿ ಅಂತ ಗೊತ್ತು. ಈ ಆ್ಯಕ್ಟಿಂಗ್ ಸ್ಕಿಲ್ಲನ್ನ ಇದೆಲ್ಲ ಆ್ಯಕ್ಟಿಂಗ್ ಅಂದರೆ ಏನು ಅಂತ ಮುಂದೆ ತೋರಿಸ್ತೀವಿ. ಜನ ಒಂದು ಸೆಕೆಂಡ್ ಹಿಂಗೆ ಕಣ್ಣಿಂಗೆ ಮುಚ್ಚಿದ್ರು ಹಿಂದೆ 10 ಸೆಕೆಂಡ್ ಹಿಂದೆ ಹಾಕ್ಕೊಂಡು ನೋಡಬೇಕು, ಏನೋ ಮಾಡಿದ್ನಲ್ಲ ಆ ಲೆವೆಲ್ಗೆ ಪರ್ಫಾರ್ಮೆನ್ಸ್ ಇರುತ್ತೆ. ಸ್ವಲ್ಪ ಟೈಮ್ ಹಿಡಿತಾ ಇದೆ, ಯಾಕಂದರೆ ಆಮೇಲೆ ಅನೌನ್ಸ್ಮೆಂಟು ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಪ್ರಾಜೆಕ್ಟ್ಗಳ ಅನೌನ್ಸ್ಮೆಂಟ್ ಮಾಡೋಕ್ಕಾಗಲ್ಲ. ನಮ್ಮದು ಬಂದ್ಬಿಟ್ಟು ಪ್ಲಾನಿಂಗ್ ಯಾವ ಥರ ಇರುತ್ತೆ ಅಂದರೆ, ನಾವು ಕೈ ಹಾಕೋದೇ ಬಂದ್ಬಿಟ್ಟು ರಿಸ್ಕಿ ವರ್ಕ್ಗೆನೆ. ಮೊನ್ನೆ ಯಾವುದೋ ಒಂದು ವೀಡಿಯೋಗೆ ತೊಗೊಂಡೋಗಿ ನಮ್ಮ ಹುಡುಗರನ್ನ ನನಗೆ ಹಿಂಗೆ ಬೇಕು ಅಂತ ತೆಗೆದು ಕೈ ಕಾಲು ಕಟ್ಟಿ ರೈಲ್ವೆ ಟ್ರ್ಯಾಕ್ ಮೇಲೆ ಮಲಗಿಸಿ ಟ್ರೈನ್ ಬಂದ್ಬಿಡ್ತು. ಹೌದೌದು, ಬಿಟ್ಟಿದ್ದೀವಿ ವಿಡಿಯೋ. ಅದು ಲಾಸ್ಟಲ್ಲಿ ಸರಿಯಾಗಿ ಮಾಡೋಕ್ಕಾಗಿಲ್ಲ ವಿಡಿಯೋ. ಅದು ಸುಮ್ಮನೆ ನೋಡೋಣ ಹೆಂಗೆ ಬರುತ್ತೆ ಟ್ರೈಲು ಅಂತ ರೈಲ್ವೆ ಟ್ರ್ಯಾಕ್ ಮೇಲೆ 3 ಜನ ಕೈ ಕಾಲು ಕಟ್ಬಿಟ್ಟು ಹಾಕಿದ್ದೀವಿ. ಟ್ರೈನ್ ಬಂದೇ ಬಿಡ್ಬೇಕಾ? ಆಮೇಲೆ ಒಬ್ಬನೇ ಎತ್ತಿ ಬಿಸಾಕಿದ್ವಿ, ಇನ್ನಿಬ್ರು ಎಗ್ರಕೊಂಡು ಓಡೋದ್ರು, ನಾನು ಎಗರ್ಬಿಟ್ಟೆ. ಆಮೇಲೆ ಆ ಥರ ಗೊತ್ತಾಗಿಲ್ಲ. ಆ ಥರ ಮೀಟರ್ ಆಫ್ ಆಗುವಂಥ ಆ ಥರದ ರಿಸ್ಕಿ ಕೆಲಸಗಳೇ ಮಾಡೋದು ನಾವು. ಹಂಗಾಗಿ ಮಾಡಿದ್ರೆ ಹಂಗೆ ಇರುತ್ತೆ, ರಿಯಲಿಸ್ಟಿಕ್ಕಾಗಿ ಬರಬೇಕು. ಆ ಒಂದು ವಿಡಿಯೋ ರಿಯಲಿಸ್ಟಿಕ್ಕಾಗಿ ಬಂದಿಲ್ಲ, ಯಾಕಂದರೆ ಲಾಸ್ಟಲ್ಲಿ ನಮ್ಮ ಹುಡುಗರು ಹೋಗಪ್ಪ ನಾವು ಮಾಡಲ್ಲ. ಆಮೇಲೆ ಲಾಸ್ಟಲ್ಲಿ ಆ ಸೀನನ್ನು ಸ್ವಲ್ಪ ಬೇರೆ ಥರ ತೊಗೊಂಡು ಕೈ ಕಾಲೆಲ್ಲ ಸುಮ್ಮನೆ ಲೂಸ್ ಆಗಿರೋ ಹಗ್ಗನೇನೋ ಮಾಡಿಬಿಟ್ಟು ಹಿಂಗೆ ಮಾಡಿದ್ವಿ. ಮತ್ತು ಈ ಕಡೆಯಿಂದ ಬಂದರೆ ಎಗರ್ಕೊಂಡು ಓಡಾಬಿಡೋಣ ಅಂತ ಅವ್ರು ಇದು ಮಾಡ್ರು. ಲಾಸ್ಟಲ್ಲಿ ಅದೊಂದು ಸ್ವಲ್ಪ ಡಮ್ಮಿ ಆಯಿತು ಅಂತ ಅನ್ನಿಸ್ತು. ಕಾನ್ಸೆಪ್ಟ್ ವೈಸ್ ಚೆನ್ನಾಗಿದೆ, ಅದನ್ನು ಲೈಕೆಲ್ಲ ಚೆನ್ನಾಗಿ ಬಂದಿದೆ. ನಾವು ಈ ಥರ ಸಿನಿಮಾದು ಎಲ್ಲರೂ ಇನ್ಸ್ಪಿರೇಷನ್ ಅಂತ ತಗೊಂಡ್ರೆ ನಿಮಗೆ? ಸಿನಿಮಾದಲ್ಲಿ ಇನ್ಸ್ಪಿರೇಷನ್ ಅಂತಂದರೆ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವ್ರು ಬಂದ್ಬಿಟ್ಟು, ನಾನು ಅವ್ರನ್ನ ಏನು ಮಾಡ್ತೀನಿ ಅಂದರೆ ಅವರು ಬಾಡಿ ಲ್ಯಾಂಗ್ವೇಜನ್ನು ಅಬ್ಸರ್ವ್ ಮಾಡ್ತೀನಿ. ಇದನ್ನು ಒಬ್ಬರು ಸಂಕೇತ್ ಅಂತ ಒಬ್ಬರು ಡೈರೆಕ್ಟರ್ ಇದ್ದಾರೆ, ಅವ್ರು ಬಂದ್ಬಿಟ್ಟು ನನಗೆ ಹೇಳ್ಕೊಟ್ಟಿದ್ದು. ಅಣ್ಣ ಡೈಲಿ ಒಂದು 5 ನಿಮಿಷ ರಾಜ್ಕುಮಾರ್ ಅವ್ರದ್ದು ನೋಡು, ಅವ್ರು ಹೆಂಗೆ ನಿಂತ್ಕೋತಾರೆ, ಒಂದು ಡೈಲಾಗ್ ಡೆಲಿವರಿ ಮಾಡ್ಬೇಕಾದ್ರೆ ಕಣ್ಣು ಎಷ್ಟು ಓಪನ್ ಮಾಡ್ತಾರೆ, ಲಿಪ್ ಮೂಮೆಂಟ್ ಹೆಂಗಿರುತ್ತೆ, ಆಮೇಲೆ ಅವರು ಮಾಡುವಂಥ ಅದನ್ನೆಲ್ಲ ನೋಡು ಅಂತ ಹೇಳಿದ್ರು. ಈಗಿನ ಜನ್ರೇಷನ್ ಅವ್ರಿಗೆ ರಾಜ್ಕುಮಾರ್ ಆ್ಯಕ್ಟಿಂಗ್ ಅಂದರೆ ಏನು ಆ್ಯಕ್ಟಿಂಗು ಅಂತ ಅನಿಸುತ್ತೆ. ಇದು ನಾರ್ಮಲ್. ಇವಾಗಿರೋರ್ಗೆ ಹೆಂಗೆ ಅಂತಂದರೆ, ಈಗ ಪ್ರೆಸೆಂಟ್ ಇರೋರು ಹಿಂಗೆ ನೋಡೋದು ಅದೇ ಆ್ಯಕ್ಟಿಂಗ್ ಅನ್ಕೋತಾರೆ, ರೀಲ್ಸ್ ಮಾಡೋದು ಆ್ಯಕ್ಟಿಂಗ್ ಅನ್ಕೊತಾರೆ. ಬಟ್ ರಾಜ್ಕುಮಾರ್ ಅವ್ರು ನೋಡ್ಬೇಕು, ಅವ್ರು ಒಂದ್ಸಲ ಹಿಂಗೆ ಅಂದರು ಅಂದರೆ ಆ ಬಾಡಿ ಲ್ಯಾಂಗ್ವೇಜು ಎಲ್ಲಿ ನಿಲ್ಲಿಸ್ಬೇಕು, ಅವರು ಒಂಥರ ಯೂನಿವರ್ಸಿಟಿ ಇದ್ದಂಗೆ. ಅವ್ರಿಗಿಂತ ಬೇರೆ ಯಾರು ಬೇಕು ಇನ್ಸ್ಪಿರೇಷನ್? ಅದಕ್ಕೆ ದೇವರು ಅಂತ ಹೇಳೋದು ಕನ್ನಡ ಇಂಡಸ್ಟ್ರಿಗೆ. ಹೌದು, ಅವರು ಒಂಥರ ಯೂನಿವರ್ಸಿಟಿ ಇದ್ದಂಗೆ ಆ್ಯಕ್ಟಿಂಗಲ್ಲಿ. ಸುಮಾರು ಜನ ಗೊತ್ತಾಗಲ್ಲ, ನಮ್ಮಂಥವ್ರಿಗೆ
ಅದೇ ಹಸುವಲ್ಲಿ ಇರ್ತೀವಲ್ವಾ, ನಾನು ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ವಿಲನ್ ಕ್ಯಾರೆಕ್ಟರ್ ಆಗಿ ಮಾಡಬೇಕು ಅಂತ ಇರೋದು. ಹ್ಮ್. ಅವ್ರದ್ದು ಭಕ್ತ ಪ್ರಹ್ಲಾದ ಸಿನಿಮಾ ಇದೆಯಲ್ಲ, ಅದ್ರಲ್ಲಿ ಸ್ವಲ್ಪ ನೆಗೆಟಿವ್ ಶೇಡ್ ಇದೆ. ಹಿರಣ್ಯಕಶ್ಯಪ. ಹಿರಣ್ಯಾಕ್ಷ ಹಿರಣ್ಯಕಶಿಪು, ಎರಡರಲ್ಲಿ ಒಂದು. ಆ ಒಂದು ಇದರಲ್ಲೇ ಇದೆಯಲ್ವಾ, ನಾನು ಅದನ್ನು ತುಂಬ ಅಬ್ಸರ್ವ್ ಮಾಡ್ತೀನಿ, ಕೆಲವೊಂದು ಸೀನ್ಗಳು ಹಾಕ್ಕೋತೀನಿ. ಆ ಯಪ್ಪ ಡೈಲಾಗ್ ಡೆಲಿವರಿ, ಇಷ್ಟುದ್ದ ಡೈಲಾಗು, ಹ್ಮ್. ಅವರೆಲ್ಲ ಓದೇ ಇಲ್ಲ. ಹೌದು. ಅದು ನಿಜವಾದ ಕಲೆ, ಸರಸ್ವತಿ ಪುತ್ರರು ಅಂತಾರೆ. ಸೊ ಅವ್ರನ್ನೇ ನಾನು ಇನ್ಸ್ಪಿರೇಷನ್ ತೊಗೊಂಡಿದ್ದೀನಿ, ಬೇರೆ ಏನು ಇದು ಮಾಡೋಕೆ ಹೋಗಲ್ಲ. ಆಮೇಲೆ ನೀವು ಹಿಂದೆ ಆಕ್ಟಿಂಗ್ ಅಲ್ಲಿ ಕಲಿಯುವಾಗ ಹಾ. ಸೊ ಡ್ರಾಮಾಗಳು ನಾಟಕಗಳು ಯಾವ್ದಾದ್ರು ಮಾಡಿದೀರಾ? ಹಾಂ, ಆ ಥರ ಮಾಡಿಲ್ಲ. ಅವಾಗೆಲ್ಲ ಸ್ಟೇಜ್ ಫಿಯರ್ ಜಾಸ್ತಿ. ಈಗ ಹೆಂಗೆ ಅಂತಂದರೆ, ಈಗಲೂ ಫಸ್ಟ್ ರೀಲ್ಸ್ ಮಾಡ್ಬೇಕಾದ್ರೆ ಜನ ಏನು ಅನ್ಕೊಂತಾರೋ ಅಂತಿತ್ತು. ಇವಾಗ ಹಂಗಲ್ಲ ಇಲ್ಲ. ನಾವು ಹಸಿವು ಎಲ್ಲ ಮಾಡಿದ್ದೀವಲ್ಲ, ಹುಚ್ಚಿನ ಕ್ಯಾರೆಕ್ಟರ್ ಎಲ್ಲ ಮಾಡಿದ್ದೀನಲ್ಲ, ಆ್ಯಕ್ಷನ್ ಅಂದರೆ ಸಾಕು ನನಗೇನು, ನೋಡೋ ಜನಕ್ಕೆ ಇದು ಆ್ಯಕ್ಟಿಂಗ್ ಅಂತ ಅನ್ನಿಸ್ಬಾರ್ದು. ನಾನು ಅದನ್ನೇ ಜಾಸ್ತಿ ಇದು ಮಾಡ್ತೀನಿ, ಆ್ಯಕ್ಟಿಂಗ್ ಅಂತ ಅನ್ನಿಸ್ಬಾರ್ದು. ಒಂದೊಂದು ಗೊತ್ತಾಗ್ಬಿಡುತ್ತೆ, ಹಿಂಗೆಲ್ಲ ಮಾಡೋದು ಆ್ಯಕ್ಟಿಂಗ್ ಅಂತ ಗೊತ್ತಾಗ್ಬಿಡುತ್ತೆ. ನಾನು ಆ್ಯಕ್ಟಿಂಗ್ ಥರ ಮಾಡಲ್ಲ, ರಿಯಲ್ ಆಗಿ ನಡೀತಿದೆ. ತುಂಬ ಇನ್ವಾಲ್ವ್ಮೆಂಟ್ ತೊಗೊಬಿಡ್ತೀನಿ. ನೋಡ್ರಿ, ಇವಾಗ ಹೇಳ್ಬೇಕಾದ್ರೆ ಇನ್ವಾಲ್ವ್ಮೆಂಟ್ ತೊಗೊಂಡು ಮೈಕ್ ನೋಡೋದಾಗ್ತಿದ್ದೆ ನಾನೀಗ. ಇನ್ವಾಲ್ವ್ಮೆಂಟು ತುಂಬ ತೊಗೊಬಿಡ್ತೀನಲ್ವಾ, ಹಂಗಾಗಿ ಅವ್ರ ಆ್ಯಕ್ಷನ್ ಅಂದರೂ ಒಂದೊಂದ್ಸಲಿ ಅದನ್ನು ಕಣ್ಣಲ್ಲಿ ನೀರು ಬರಬೇಕು ಅಂದರೆ ಹಿಂಗೆ ಬರ್ಸ್ತಾರೆ. ಒಳಗಡೆ ಹಿಂಗೆ ತೊಗೊಬಿಟ್ಟೆ ಅಂದರೆ ಕ್ಯಾಮ್ರಾ ಹಿಡ್ದಿರೋರು ಯಾವಾಗ ಏನು ಮಾಡ್ತಾರೆ ಅಂತ ರೆಡಿಯಾಗಿರ್ತಾರೆ. ಸೊ ಇವಾಗ ಇನ್ನೊಂದು ಆ ಥರ. question ಬಂತು. ಹ್ಮ್. ಸೊ ಈ ನಿಮ್ಗೆ ಫಾಲೋವರ್ಸ್ 200 ಪ್ಲಸ್ ಇದ್ದಾರೆ, 100 ಪ್ಲಸ್ ಇದ್ದಾರೆ. 250+. ಅದ್ರಲ್ಲಿ ಇರುವಂತ ಆಲ್ಮೋಸ್ಟ್ ಅಂದ್ರೆ ತುಂಬಾ ಜನ ಟ್ಯಾಲೆಂಟೆಡ್ ಆಗಿರ್ತಾರೆ, ಕರೆಕ್ಟ್, ಕಲೆಗಾರರು ಇರ್ತಾರೆ. ಹೌದು. ಅವ್ರಿಗೆ ಏನಾದ್ರು ನಿಮ್ ಕಡೆಯಿಂದ ಆಪರ್ಚುನಿಟೀಸ್ ಸಿಗ್ಬೋದಾ? ಖಂಡಿತ ಸಿಗುತ್ತೆ, ಖಂಡಿತ ಸಿಗುತ್ತೆ. ನಾನೇನು ಅಂತಂದರೆ, ನೆಗೆಟಿವ್ ಆಗಿ ಮಾತಾಡ್ತಾರಲ್ಲ ಅಂಥವ್ರ ಬಗ್ಗೆ ನಾನು ತಲೆಗೆಡ್ಸ್ಕೊಳ್ಳಲ್ಲ. ಯಾರು ಪಾಸಿಟಿವ್ ಆಗಿ ನನ್ನನ್ನು ಒಂದು ಹಾಕೊಂಡು ವೀಡಿಯೋ ಮಾಡಿ ಅಂತ ಹೇಳ್ತಾರಲ್ಲ, ಫಸ್ಟ್ ಅವ್ರಿಗೆ ಅವ್ರ ಫೇಸನ್ನು ನೋಡ್ತೀನಿ, ಏನು ಮಾಡಿಸ್ಬೋದು ಅಂತ ನೋಡ್ತೀನಿ. ಅದು ಬಂದಾಗ 100% ತಲೆಯಲ್ಲಿ ಇರುತ್ತೆ. ಯಾಕಂದರೆ ನಾವು ಏನೇನೋ ಬರೀತಾ ಇರ್ತೀವಿ, ಏನೇನೋ ಯೋಚನೆ ಮಾಡ್ತಾ ಇರ್ತೀನಿ, ಕೆಲಸ ಮಾಡಿಕೊಂಡೆ ಬೇರೆ ಏನೋ ಯೋಚನೆ ಮಾಡ್ತಾ ಇರ್ತೀನಿ. ಸೊ ಒಂದು ಕ್ಯಾರೆಕ್ಟರ್ ಏನಾದ್ರು ಬಿಲ್ಡ್ ಮಾಡ್ತೀನಿ ಅಂದರೆ, ಇವಾಗ ನಿಮ್ಮನ್ನು ನೋಡಿದ್ದೀನಾ, ನಿಮ್ಮ ಫೇಸಿಗೆ ಏನು ಸೆಟ್ ಆಗುತ್ತೆ ಅಂತ ಒಂದು ತಲೆಯಲ್ಲಿ ಬಂದ್ಬಿಡುತ್ತೆ. ಸೊ ಅದನ್ನು ನಾನು ಆ ಥರ ಯಾವ್ದನ್ನ ಸೀನ್ ಬಂದಾಗ ನಾನೇ ಕಾಲ್ ಮಾಡ್ತೀನಿ. ನಾನು ಕಾಲ್ ಮಾಡಿ, ನಾನು ಒಂಥರ ತಿಕ್ಕಲ್ ನನ್ನ ಮಗ ಇದ್ದಂಗೆ. ನನಗೆ ಇದು ಮಾಡಬೇಕು ಅಂತ ಅನ್ಸಿದ್ರೆ ಅವಾಗ ಮಾಡಿಬಿಡ್ಬೇಕು, ಇಲ್ಲ ಅಂತಂದರೆ ಅದು ಇನ್ವಾಲ್ವ್ಮೆಂಟ್ ಹೋಗ್ಬಿಡುತ್ತೆ. ಅವಾಗ ನಾನು ಫೋನ್ ಮಾಡಿದಾಗ ಒಬ್ಬೊಬ್ರು ಬಿಸಿ ಇರ್ತಾರೆ, ಅಣ್ಣ ಎಲ್ಲ ಹೊರಗಡೆ ಕೆಲಸದಲ್ಲಿ, ಪಾಪ ಅವ್ರಿಗೂ ಕಷ್ಟ ಅಲ್ಲ. ಸೊ ಹಾಗಾಗಿ ನಾನು ಟೈಮ್ ಕೊಟ್ಬಿಟ್ಟು, ಮಂಗಳವಾರ ವೀಡಿಯೋ ಮಾಡ್ತೀವಿ, ಮಂಗಳವಾರ ಬನ್ನಿ ಅಂತಾನೆ, ಮಂಗಳವಾರ ನಾನು ಬಿಸಿ ಆಗ್ಬಿಡ್ತೀನಿ. ಸೊ ಹೆಂಗೆ ತಲೆಯಲ್ಲಿ ಕೆಡುತ್ತೋ, ತಲೆ ಹೆಂಗೆ ಕೆಡುತ್ತೋ ಹಂಗೆ ವೀಡಿಯೋಸ್ ಮಾಡ್ತೀವಲ್ಲ. ಫ್ಯೂಚರ್ ಪ್ರಾಜೆಕ್ಟ್ಗಳಿಗೆ ಖಂಡಿತ. ಮೂವೀಸ್ ಮಾಡ್ತಾ ಇದ್ದೀರಾ, ಹೌದು. ಸೊ ಅಂತ ಪ್ರಾಜೆಕ್ಟ್ ಗಳಿಗೆ ನಿಮ್ ಕಡೆಯಿಂದ ಚಾನ್ಸ್ ಸಿಗ್ಬೋದಾ? ಖಂಡಿತ ಹಳ್ಳಿ ಸಿಗುತ್ತೆ. ಕಡೆ ರೂರಲ್ ಸೈಡ್ ಅಲ್ಲೆಲ್ಲ ತುಂಬಾ ಜನ ಇರ್ತಾರೆ, ಅವ್ರಿಗೆ ಬೆಳೆಸೋರು ಅಂತ ಇರಲ್ಲ, ಎಲ್ಲಿ ಹೋಗ್ಬೇಕು ಅಂತಾನು ಗೊತ್ತಿರಲ್ಲ ದಾರಿ. ಈಗ ಬೆಳಿಬೇಕು ಅನ್ನೋ ಹಠ ಇರೋರಿಗೆ ಈ ಮಾತನ್ನು ನಾನು ಹೇಳ್ತಾ ಇದ್ದೀನಿ. ನಿಮ್ಮಲ್ಲಿ ನಿಜವಾದ ಟ್ಯಾಲೆಂಟ್ ಇದ್ದರೆ ಭಗವಂತ ಒಂದು ರೂಪದಲ್ಲಿ ಕೈ ಹಿಡಿದು ಎತ್ಬಿಡ್ತಾನೆ. ಅಂದರೆ ಸ್ವಲ್ಪ ಸ್ಟ್ರಗಲ್ಲು. ಯಾಕೆಂದರೆ ನಾನು 12 ವರ್ಷ ಕಷ್ಟಪಟ್ಟಿದ್ದೀನಿ. ನನ್ನನ್ನು ನಾನು ನಿಜ ಹೇಳ್ತೀನಿ, ಇದು ಎಲ್ಲೂ ಹೇಳ್ಬಾರ್ದು, ಹೊರಗಡೆ ಎಲ್ಲೂ ಹೇಳ್ಕೊಬಾರ್ದು. ನಾನು ಬಂದ್ಬಿಟ್ಟು ಅವಾಗ ಸೈನ್ ಬೋರ್ಡ್ ಬರೀತಾ ಇದ್ದೆ. ಸೈನ್ ಬೋರ್ಡ್ ಬರಿಬೇಕಾದ್ರೆ ಈ ಥರ ಕಾಂಪೌಂಡ್ ಇದೆಯಲ್ವಾ, ಇಲ್ಲಿ ಕಾಂಪೌಂಡ್ ಇದೆಯಲ್ಲ, ಈ ಥರ ಕಾಂಪೌಂಡ್ ಮೇಲೆ ಆ ವಿದ್ಯಾರ್ಥಿ ಸಂಘ ಮತ್ತು ಕೆಲವೊಂದು ರಾಜಕೀಯ ಇದರ ಸ್ಲೋಗನ್ಸು, ಆಮೇಲೆ ರಾಜಕೀಯಕ್ಕೆ ಸಂಬಂಧಪಟ್ಟಿರೋ ಕೆಲವೊಂದು ನೋಟಿಸ್ ಎಲ್ಲ ಬರೆಯೋದೆಲ್ಲ ಇರ್ತಿತ್ತು. ಅದು ಬರೆದ್ರೆ ನನಗೆ ಅವತ್ತು ಒಂದಿಷ್ಟು ಅಂತ ಒಂದು 800 ರೂಪಾಯಿ ದುಡ್ಡು ಸಿಗೋದು. 800 ರೂಪಾಯಿ, 500 ರೂಪಾಯಿಂದ ಅಡಿ ಲೆಕ್ಕ. ಅಡಿ ಲೆಕ್ಕದಲ್ಲಿ ಮಾಡ್ತಿದ್ದು. ಅವಾಗ ಏನು ಮಾಡ್ತಿದ್ದೆ ಅಂತಂದರೆ, ನನಗೆ ಅವತ್ತು ಬರೀಬೇಕಷ್ಟೆ, ನನಗೆ ಬೇರೆ ಏನಿಲ್ಲ. ಅವತ್ತು ಬರೆದ್ರೆ ನಾನು ಹೊಟ್ಟೆ ಅನ್ನ, ಇಲ್ಲ ಅಂತಂದರೆ ಇಲ್ಲ. ನಾನೇನು ಮಾಡ್ತಿದ್ದೆ, ಈ ಥರ ಗೋಡೆಗಳಿತ್ತು ಅಂದರೆ ಪಕ್ಕದಲ್ಲೇ ಮೋರಿ ಹಾಕಿರ್ತಾರೆ ನೋಡ್ರಿ, ಇದನ್ನೇ ತೋರಿಸ್ತೀವಿ ಬೇಕಾದ್ರೆ ಎಕ್ಸಾಂಪಲ್ಗೆ. ಗೋಡೆ ಬಂತು ಅಂದರೆ ಫುಟ್ಪಾತ್ ಪಕ್ಕದಲ್ಲೇ ಫುಟ್ಪಾತ್ ಇರುತ್ತೆ. ಒಂದೊಂದು ಕಡೆ ಅದಕ್ಕೆ ಕಲ್ಲು ಹಾಕಿರ್ತಾರೆ, ಒಂದೊಂದು ಕಡೆ ಹಾಕಿರಲ್ಲ. ನಾನು ಹಿಂಗೆ ಪ್ಯಾಂಟ್ ಹಿಂಗೆ ಏರ್ಸ್ಕೊಂಡೆ ಅಂತಂದರೆ ಮೋರಿ ಒಳಗೆ ಇಳಿದು ಬಿಡ್ತಿದ್ದೆ. ಇಲ್ಲಿವರೆಗೂ ಕೆಸರಾಗೋದು. ಅಂದರೆ ಅದು ಎದೆ ಲೆವೆಲ್ಗೆ ಇದ್ರೆ ಮಾತ್ರ ಬರೆಯೋಕ್ಕಾಗಲ್ಲ, ನಿಮಗೂ ಗೊತ್ತಿರ್ಬೋದು. ಹಿಂಗೆ ಮೇಲೆ ಹಿಂಗೆ ಅಂದು ಬರೆಯೋಕ್ಕಾಗಲ್ಲ, ಕೆಳಗಡೆ ಹಿಂಗೂ ಬರೆಯೋಕ್ಕಾಗಲ್ಲ, ಇಲ್ಲಿಗೆ ಇರಬೇಕು. ಕರೆಕ್ಟ್, ಇಲ್ಲಿವರೆಗೂ ಬರಿಬೋದು, ಇಷ್ಟ ಹೈಟಿಂದ ಇಷ್ಟ ಹೈಟಿಗೆ ಮಾಡ್ಬೋದು. ಸೊ ಅದು ಮೋರಿ ಇರೋದ್ರಿಂದ ಹಿಂಗೆಲ್ಲ ಬಗ್ಗಿ ಬರೆಯೋಕ್ಕೆಲ್ಲ ಆಗ್ತಿರ್ಲಿಲ್ಲ. ನಾನೇನು ಮಾಡ್ತಿದ್ದೆ, ಪ್ಯಾಂಟ್ ಏರ್ಸ್ಕೊಂಡೆ ಅಂದರೆ ಇಳಿದು ಬಿಡ್ತಿದ್ದೆ ಒಳಗಡೆ. ಆಮೇಲೆ ಇಷ್ಟು ಡಿಸ್ಟೆನ್ಸ್ ಇರೋದಲ್ಲ, ಹಿಂಗೆ ಬಗ್ಗಿನೂ ಹಿಂಗೆ ಬರೆಯೋಕ್ಕಾಗಲ್ಲ. ಇಲ್ಲ ಅಂದರೆ ಅಲ್ಲಿ ಹಿಂಗಿದ್ರೆ ಹಿಂಗೆ ಕುತ್ಕೊಂಡು ಹಿಂಗೆ ಬರಿಬೋದು, ಕೆಳಗಡೆ ಕುತ್ಕೊಂಡು ಬರಿಬೋದು. ಅಲ್ಲಿ ಮೋರಿ ಇರ್ತಿತ್ತಲ್ಲ, ಏರ್ಸ್ಕೊಂಡೆ ಪ್ಯಾಂಟ್ ಅಂತ ಇಳಿದು ಬಿಡ್ತಿದ್ದೆ. ಇಲ್ಲಿವರೆಗೂ ಮೋರಿ ಇದಾಗ್ಬಿಡೋದು. ಮಧ್ಯಾಹ್ನ ಊಟಕ್ಕೆ ಹೋಗ್ಬೇಕು ಅಂತಂದರೆ ಎಷ್ಟು ತೊಳೆದ್ರೂ ಸ್ಮೆಲ್ ಹೋಗಲ್ಲ, ನಿಮ್ಗೆ ಗೊತ್ತಿರ್ಬೋದು, ಮೋರಿ ಸ್ಮೆಲ್ ಹೋಗಲ್ಲ. ಹೋಗಿ ಊಟಕ್ಕೆ ಹೋದರೆ ತಟ್ಟೆಲ್ಲ ಹಾಕ್ಬಿಟ್ಬಿಟ್ಟು ಆ ಕಡೆ ಹೋಗಿ ಕುತ್ಕೊಂಡು ತಿನ್ಬಿಟ್ಟು ಅಲ್ಲಿಂದ ಹಂಗೆ ಹೋಗಪ್ಪ, ದುಡ್ಡು ಬೇಡ ನನ್ನ ಹತ್ರ, ಏನೋ ಭಿಕ್ಷೆ ಬಿಡ್ತೀನಿ ಅನ್ನೋ ಥರ. ಇನ್ಫೆಕ್ಷನ್ ಆಗುತ್ತೆ, ಅದು ಇದು ಏನು ಥಿಂಕ್ ಮಾಡ್ತಾ ಇರಲಿಲ್ಲ ಅಣ್ಣ. ಇನ್ಫೆಕ್ಷನ್ ಅಲ್ಲ ಮ್ಯಾಟ್ರು, ಹಸಿವೆ ಮ್ಯಾಟ್ರ್ ಅಲ್ಲಿ. ಇನ್ಫೆಕ್ಷನ್ ಕಾಯಿಲೆ ಅದು ಇನ್ನೊಂದು ಕಷ್ಟಪಡೋರು ಕಾಯಿಲೆನೇ ಬರಲ್ಲ ಗೊತ್ತಾ. ಆಮೇಲೆ ಹಸಿವು, ತುಂಬ ಹಸಿವು.
ಏನು ಅಂತಂದರೆ ಅವತ್ತು ದುಡಿಬೇಕು, ಅವತ್ತು ತಿನ್ನಬೇಕು. ಆ ಹಸುವು ಗೊತ್ತಿರೋದಕ್ಕೇನೆ ಇವತ್ತು ನಾನು ಯಾರನ್ನ ಹಸ್ದವ್ರು ಇದ್ದಾರೆ ಅಂತಂದರೆ ಹಿಂದೆ ಮುಂದೆ ಯೋಚನೆ ಮಾಡಲ್ಲ, ಜೋಬಲ್ಲಿ ಇರಷ್ಟು ಕೊಟ್ಬಿಡಿ. ಅದು 10 ರೂಪಾಯಿ ಬರಲಿ, ಜೋಬಲ್ಲಿ ಹಿಂಗೆ ಕೈ ಹಾಕಿದ್ರೆ 10 ರೂಪಾಯಿ ಬರಲಿ, ನನ್ನ ಕೈಲಿ ಇಷ್ಟೇ ಇರೋದು ಭಗವಂತ ದೇವ್ರಿಗೆ ಹೇಳ್ಬಿಡ್ತೀನಿ. 10 ರೂಪಾಯಿ ಇತ್ತು, 10 ರೂಪಾಯಿ ಕೊಟ್ಬಿಟ್ಟಿದ್ದೀನಿ. 50 ರೂಪಾಯಿ ಇದ್ದರೆ 50 ರೂಪಾಯಿ ಕೊಡ್ತೀನಿ, 500 ಇದ್ದರೆ 500 ರೂಪಾಯಿ ಕೊಟ್ಬಿಡ್ತೀನಿ. ಆ ಥರ ಹಸುವು ಗೊತ್ತಿರೋನಿಗೆ ಗೊತ್ತು. ಎಷ್ಟೋ ಜನ ಶೋಕಿ ಮಾಡ್ತೀರ, ದುಡ್ಡು ಸೇರಿಸಿಡಕ್ಕೆ ಬರ್ತಾರೆ. ದುಡ್ಡು ಸೇರಿಸಿ ಏನು ಮಾಡ್ತೀರಾ ಅಣ್ಣ? ಏನು ಮಾಡ್ಬೋದು ನೀವು? ಒಂದು ಮನೆ ಕಟ್ಬೋದಾ? ಒಂದು ಮನೆ ಕಟ್ಬೋದು, ಒಂದು ಕಾರ್ ತೊಗೋಬೋದು, ಒಂದಿಷ್ಟು ಬಂಗಾರ ಇಡ್ಬೋದು, ಜಮೀನು ತೊಗೋಬೋದು. ಅದಾದ್ಮೇಲೆ ಇನ್ನೇನಿದೆ? ಎಲ್ಲ ಸಿಕ್ಕಾದ್ಮೇಲೆ ಇನ್ನೇನಿದೆ? ಏನೋ ಒಂದು ಇದೆ ಅಲ್ವಾ, ಆತ್ಮತೃಪ್ತಿ ಅನ್ನೋದು ಬೇಕಲ್ಲ. ಈಗ ದುಡಿಯೋ ಟೈಮಲ್ಲೇ ಸೇವೆ ಒಂಚೂರು ಮಾಡೋಣ, ನಮಗೂ ಒಂದಷ್ಟು ಇರುತ್ತೆ, ಪರ್ಸ್ನಲ್ ಜೀವನ ಇರುತ್ತೆ. ಒಂದಿಷ್ಟು ಅಂತ ಎತ್ತಿಟ್ಕೊಳ್ಳೋಣ, ಅದರಲ್ಲಿ ಒಂದಷ್ಟು ಅಂತ ದಾನ ಮಾಡೋಣ. ಆಮೇಲೆ ಕೊಡೋ ಕೈ ಯಾವತ್ತೂ ಖಾಲಿ ಆಗಲ್ಲ. ನಾವು ಇವತ್ತು ಹಿಂಗೆ ಕೊಟ್ವಿ ಅಂತಂದರೆ ಅದನ್ನ ದೇವರ ಬ್ಯಾಂಕಲ್ಲಿ ನಾವು ಡೆಪಾಸಿಟ್ ಮಾಡ್ದಂಗೆ ಬಡ್ಡಿ ಹಾಕಿ ಹಿಂದೆಯಿಂದ ಕೊಡ್ತಾ ಇರ್ತಾನೆ. ನಾವು ಹಿಂಗೆ ಕೊಟ್ರೆ ಅಯ್ಯಪ್ಪ ಹಿಂಗೆ ಕೊಡ್ತಾನೆ. ಅಷ್ಟೇ ಜೀವನ. ದುಡ್ಡು ಎತ್ಕೊಂಡು ಏನು ಮಾಡ್ತೀರಾ? ಏನೂ ಮಾಡೋಕ್ಕಾಗಲ್ಲ. ಈ ಥರ ಒಂದು ಬಿಲ್ಡಿಂಗ್ ಕಟ್ಬೋದು, ಆಮೇಲೆ ಬಿಲ್ಡಿಂಗ್ ಆದಮೇಲೆ ಅದ್ರೊಳಗಡೆ ಇರಬೇಕಲ್ಲ, ಆತ್ಮತೃಪ್ತಿ ಬೇಕಲ್ಲ. ಒಳಗಡೆ ಇದ್ರೂ ಅದಕ್ಕೆ ನೆಮ್ಮದಿ ನೆಮ್ಮದಿ ಇರಲ್ಲ. ಅಷ್ಟೇ. ಓಕೆ, ನಿಮ್ಮ ಫ್ಯಾಮಿಲಿ ಬಗ್ಗೆ ಕೇಳಿದ್ವಿ. ನಿಮ್ದು ಮದುವೆ ಆಗಿದ್ಯಾ? ತುಂಬಾ ಜನಕ್ಕೆ ಕನ್ಫ್ಯೂಷನ್, ಮದುವೆ ಆಗಿದ್ಯಾ? ಅದೆಲ್ಲ ಹೇಳಲ್ಲ ನಾನು. ಅದೆಲ್ಲ ಹೇಳಲ್ಲ. ನಮಗೂ ಅದು ಕೇಳಬೇಕು ಅಂತ ಅವಾಗಿಂದ ಹೇಳಲ್ಲ. ತುಂಬಾ ಇದೆ. ಏನಿಲ್ಲ. ಅದೆಲ್ಲ ಏನಕ್ಕೆ ಸರ್, ಬೇಡ. ಮದುವೆ ಬಗ್ಗೆ ಕೇಳಲ್ಲ. ಆಕ್ಚುಲಿ ಫಾಲೋವರ್ಸ್ ತುಂಬಾ ಜನ ಇರ್ಬೋದು ನಿಮ್ಗೆ. ಮತ್ತೆ ಅನ್ಫಾಲೋ ಮಾಡ್ಕೊಬಿಡ್ತಾರೆ. ಮದುವೆ ಆಗಿದೆ ಅಂದ್ರೆ ಅನ್ಫಾಲೋ ಮಾಡ್ಬಿಡ್ತಾರೆ. ಅವೆಲ್ಲ ಹೇಳಲ್ಲ. ಮದುವೆ ಆಗಿದೆ ಅಂದ್ರು ಕಷ್ಟ, ಆಗಿಲ್ಲ ಅಂದ್ರೂ ಕಷ್ಟ. ಈಗ ಈ ಮುಖ ನೋಡೋದಕ್ಕೆ ಒಂದು ಟೈಮಲ್ಲಿ ಏನು ಮಗ ಕಳ್ಳಿ ಇದ್ದಂಗೆ ಅವನಲ್ಲ, ಇವನು ಯಾರು ಲವ್ ಮಾಡ್ಬೋದು, ಈ ನನ್ನ ಮಗನ ಯಾರು ಇವನು ಹತ್ರದಲ್ಲಿ ಹಿಂಗೆ ಕ್ಲೋಸಪ್ಪಲ್ಲಿ ಹಿಂಗೆ ಮುಖ ನೋಡ್ರೆ ಎದುರ್ಕೊಬಿಡ್ಬೋದು ಅಂತೆಲ್ಲ ಇರುತ್ತೆ ಜನಕ್ಕೆ. ಇವಾಗ ಇದೇ ಮುಖ ತುಂಬ ಜನ ಇಷ್ಟಪಡ್ತಾರೆ. ಅಂದರೆ ಬೇರೆ ಥರ ಎಲ್ಲ ನನ್ನ ಹತ್ರ ಮಾತಾಡಲ್ಲ, ಅಣ್ಣ ಅಂತ ಮಾತಾಡ್ತಾರೆ. ನೀವಂದರೆ ತುಂಬ ಇಷ್ಟ ಅಂತ ಕೆಲವೊಬ್ರು ಕಾಲ್ ಮಾಡ್ತಾರೆ. ಕಾಲ್ ಅಲ್ಲ, ಮೆಸೇಜಲ್ಲಿ ಮಾಡ್ತಾರೆ ತುಂಬ. ಅಂದರೆ ಹೇಳಿದ್ರೆ ಅದೇ ಹೇಳೋದು ಮ್ಯಾಟರ್ ಏನು ತುಂಬಾ ಅಂದ್ರೆ ಅಂದಾಜು ಒಂದು 350-400 ವಿತ್ ಪ್ರೂಫ್. ನನ್ನ ಮೆಸೇಜ್ ತೋರಿಸ್ತೀನಿ. ಏನ್ ಮಾಡ್ಬೇಕು?